ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಕೊಬ್ಬರಿ ಮಿಠಾಯಿ. ನಾನು ಸಕ್ಕರೆಯಲ್ಲೇ ಮಾಡ್ತಿದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಬೆಲ್ಲ ಸೇರಿಸಿ ಮಾಡಿದ್ದೆ. ಸೊ ಎರಡು ಪದಾರ್ಥನ ಸೇರಿಸ್ಕೊಂಡು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಹಬ್ಬದ ಟೈಮಲ್ಲಿ ಕಾಯಿ ಜಾಸ್ತಿ ಉಳಿದಿರುತ್ತೆ. ಆ ಟೈಮಲ್ಲಿ ನೀವು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆಲ್ಲ ನೀವು ಆರಾಮಾಗಿ ತಿನ್ಕೊಳ್ಬೋದು. ಸೊ ನೋಡಿ, ನಾನಿಲ್ಲಿ ಒಂದು ಕಾಯಿನ ಸಣ್ಣದಾಗಿ ತುರ್ಕೊಂಡು ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸೇಮ್ ಪ್ರಮಾಣ ಅಂದರೆ 2 ಕಪ್ಪು ಕಾಯಿ ತುರಿ ಬಂದಿದೆ ನನಗೆ. ಇಲ್ಲಿ ನಾನಿಲ್ಲಿ 1 ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ನಾವು ಯಾವುದೇ ರೀತಿ ಪಾಕ ಸಹ ತೆಗಿಬೇಕಿಲ್ಲ. ಸೊ ಇದಕ್ಕೆ ನಾನು ದೇವ್ರಿಗೆ ಅಂತ ಹೇಳಿ ಏಲಕ್ಕಿನ ಹಾರ ಮಾಡಿದ್ದೆ ಅಲ್ವಾ, ಸೊ ಅದೇ ಏಲಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡಾಯಿತು, ಅದನ್ನು ಸೈಡ್ ತೊಗೊಳ್ಳೋಣ. ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಸೊ ನಾವು ಪಾಕನ ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ತುಪ್ಪನ ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಪ್ಲೇಟ್ನ ನಮಗೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಕೆಲವರು ತುಪ್ಪ ತಿನ್ನಲ್ಲ, ಹಾಗಾಗಿ ಆಯಿಲು ಸಹ ನೀವು ಸಾಂಬಾರು ಎಣ್ಣೆ ಬರುತ್ತಲ್ವ, ಸೊ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಕೊಬ್ಬರಿ ಮಿಠಾಯಿ ರಿಯಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ನನ್ನ ಫೇವ್ರೇಟು, ನಾನು ಇಷ್ಟಪಟ್ಟು ತಿನ್ನೋವಂಥದ್ದು. ನಾನು ನಮ್ಮ ಕೊಲ್ಲರಿಗೆ ಹೋದರೆ ಜಾಸ್ತಿ ಇದನ್ನು ತೊಗೊಂಡು ಬಂದು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಬಾಣಲಿನ ಬಿಸಿಗಿಟ್ಕೊಂಡೆ, ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ 1 ಕಪ್ಪು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಸೇರಿಸಿ ಹಾಫ್ ಲೋಟ ಅಂದರೆ ಒಂದು 4-5 ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಅಷ್ಟೇ ಮಾಡಬೇಕಾದ್ರೆ ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡೋದಾದರೆ ನೀವು ಸ್ವಲ್ಪ ಜಾಸ್ತಿನ ತೊಗೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 2 ಕಪ್ಪು ಕಾಯಿ ತುರಿಗೆ 1 ಕಪ್ಪು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಶುಗರು ಸರಿಯಾಗುತ್ತೆ. ತುಂಬ ಓವರ್ ಸ್ವೀಟ್ ಇದ್ದರೂ ಸಹ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹೈ ಫ್ಲೇಮ್ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಕಾಯಿ ಮತ್ತು ಸಕ್ಕರೆ 2 ಇದ್ದರೆ ಸಾಕು, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ. ಇದಕ್ಕೆ ಮಾಡಲಿಕ್ಕೆ ತುಂಬ ಟೈಮು ಸಹ ತೊಗೊಳ್ಳಲ್ಲ. ಸೊ ರಿಯಲಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಹಬ್ಬದ ಟೈಮಲ್ಲಿ ನಾವು ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತೀವಲ್ವ, ಸೊ ಈ ರೀತಿ ಒಂದು ಸ್ವೀಟ್ನ ಟ್ರೈ ಮಾಡಿ. ಇದಕ್ಕೆ ಪಾಕ ಅಂತ ಏನೂ ಬೇಡ, ಈ ರೀತಿ ಲೈಟಾಗಿ ಥಿಕ್ನೆಸ್ ಬಂದರೆ ಸಾಕಾಗಿರುತ್ತೆ, ರೆಡಿ ಆಗುತ್ತೆ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ನೋಡಿ, ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ನಾವು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡ್ತಾ ಬರೋಣ. ಸ್ವಲ್ಪ ಹುರಿ ಕಡಿಮೆ ಮಾಡಿಕೊಂಡು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಥಿಕ್ನೆಸ್ ಬರುವ ತನಕ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಸಕ್ಕರೆ ಪಾಕ ಈ ರೀತಿ ಜೆಲ್ಲಿ ಟೈಪ್ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ನಿಮಗೆ ಥಿಕ್ನೆಸ್ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಪೇಷನ್ಸಿಂದ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ತಳ ಇಡುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಕಡಿಮೆ ಉರಿ ಇಟ್ಕೊಂಡೇ ನೀವು ಮಾಡ್ಕೊಳ್ಳಿ. ಸೊ ನೋಡಿ, ನೀರಿನ ಅಂಶ ಎಲ್ಲ ತೆಗಿತಾ ಇದೆ. ನಾವು ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ವಿ, ಸೊ ಅದು ಎಲ್ಲ ಲೈಟಾಗಿ ಈಗ ರೆಡಿ ಆಗ್ತಾ ಇದೆ. ಒಂದು 10 ನಿಮಿಷ ನೀವು ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗೂ ಸಹ ರೆಡಿ ಆಗುತ್ತೆ. ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ರಿಯಲಿ ಬೇಗ ಅಂದರೆ ಬೇಗ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ರೆಡಿ ಆಗಿದೆ ನೋಡಿ, ಈ ರೀತಿ ಬಂದಿರಬೇಕು. ಇದು ಏನು ಇನ್ನೂ ತೆಳ್ಳಗಿದೆ ಅಂತ ಹೇಳಿ ತಿಳ್ಕೊಬೇಡಿ, ಸಕ್ಕರೆ ಅಲ್ವಾ, ಸೊ ಗಟ್ಟಿ ಆಗುತ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಈಗ ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ನೋಡಿದ್ರಲ್ವ, ಈ ರೀತಿ ನೀವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಂಟಂಟು ಬರಬೇಕು. ಸೊ ಅಂಟು ಬಂದಿರೋ ಟೈಮಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. 2 ಕಪ್ ಕಾಯಿ ತುರಿಗೆ 2 ಸ್ಪೂನ್ ತುಪ್ಪ ಸಾಕಾಗುತ್ತೆ. ಸೊ ಈಗ ಒಂದು ರೌಂಡು ಮಿಕ್ಸ್ ಕೊಟ್ಟು ನೀವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕಾದರೂ ನೀವು ಸಹ ಸೇರಿಸ್ಕೊಳ್ಬೋದು. ಸೊ ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಏನೂ ಸೇರಿಸಿಲ್ಲ.
ಸೊ ಅದೇ ಬೇರೆ ಪೌಡರ್ ಮಾಡಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಏನೂ ಸೇರಿಸಿಲ್ಲ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗಿದೆ. ಸೊ ಈಗ ರೆಡಿ ಆಗಿದೆ ನೋಡಿ. ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಆಗಲೇ ತುಪ್ಪನ ಸವರ್ಸ್ಕೊಂಡಿದ್ವಲ್ಲ, ಸೊ ಅದೇ ಪ್ಲೇಟ್ಗೆ ನೀಟಾಗಿ ಎಲ್ಲವನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಸರ್ವ್ ಮಾಡಿಕೊಂಡು ಪ್ಲೇಟ್ಗೆ ನೀಟಾಗಿ ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಬಹುದು. ಒಂದು ಸ್ಪೂನಿನ ಸಹಾಯದಿಂದ ನೀವು ರೆಡಿ ಮಾಡ್ಕೊಳ್ಳಿ. ನಿಮಗೆ ಚಾಕು ಬೇಕಾದರೆ ಚಾಕುವಲ್ಲೂ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಕಟರ್ ಬರುತ್ತೆ ಅಲ್ವಾ, ಪಿಜ್ಜಾ ಕಟರ್ ಅಲ್ಲ, ಸೊ ಅದರಲ್ಲೂ ಸಹ ನೀವು ಕಟ್ ಮಾಡ್ಕೊಳ್ಬಹುದು. ಸೊ ನೋಡಿ ನಾನು ನೀಟಾಗಿ ಎಲ್ಲ ಜಸ್ಟ್ ಈಗ 1 ಸ್ಪೂನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ ರೀತಿ ತೆಳ್ಳಗೆ ಬೇಕೋ ಆ ಶೇಪಿಗೆ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಇರಬೇಕಾದ್ರೆ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಬಂದಿರುತ್ತೆ ಕೊಬ್ಬರಿ ಮಿಠಾಯಿ ಅನ್ನೋದು. ನೋಡಿ ನಾನು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾಯಿತು. ಈಗ ಬಿಸಿ ಇರಬೇಕಾದ್ರೆ ಸ್ವಲ್ಪ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ ನಾನಿಲ್ಲಿ ಸ್ಕ್ವೇರ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಕಟ್ಟರ್ ಬರುತ್ತೆ, ಸೊ ಅದ್ರ ಮುಖಾಂತರನೂ ಸಹ ನೀವು ಕಟ್ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಒಂದು 10 ನಿಮಿಷ ನೀವು ಸೈಡ್ಗಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಕೊಬ್ಬರಿ ಮಿಠಾಯಿ, ಸಕ್ಕರೆ ಕೊಬ್ಬರಿ ಮಿಠಾಯಿ ಇಷ್ಟ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ನಾನು ಮಾಡಿರುವಂತಹ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆ ಇದಕ್ಕೆ ಹೇಳ್ದೆ ಅಲ್ವಾ, ಬಾದಾಮಿ ಇಲ್ಲ ಗೋಡಂಬಿ ಬೇಕಂದರೂ ನೀವು ಸೇರಿಸ್ಕೊಳ್ಬೋದು. ಸೊ ನಮಗೆ ಹಾಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನೇನು ಸೇರಿಸಿಲ್ಲ. ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.